ನಮ್ಮನ್ನು ಅಗಲಿದ ಸರೋಜಮ್ಮನವರಿಗೆ ಒಂದು ವಿದಾಯ ಹೇಳಿದ್ವಿ ಈಗ ತಾನೆ. ಹಿರಿಯರು ಹೋದಾಗ ಯಾವ ಕೆಲಸ ಮಾಡಬಾರ್ದು, ಅನೌಪಚಾರಿಕವಾಗಿ 4 ಮಾತಾಡಿ ಕಾರ್ಯಕ್ರಮನ ಮುಗಿಸೋದು ಕರ್ತವ್ಯ. ಯಾಕಂದರೆ ತುಂಬ ಜನ ಬಂದಿದ್ದೀರಿ, ಎಲ್ರಿಗೂ ಧನ್ಯವಾದ. ಮತ್ತೆ ಮೊದಲಿಂದ 4 ಬಣ್ಣಗಳ ಆಲ್ಬಮ್, ಅದರ ಕೊನೆಯ ಹಾಡು ಹರಿಕೃಷ್ಣ ಸಂಗೀತ ನೀಡಿರೋದು ನೀ ಹೋದ ಮೇಲೆ ಅಂತ ಶುರು ಆಗುತ್ತೆ. ಆ ಹಾಡು ಇವತ್ತು ಬಿಡುಗಡೆ. ವಾಸುಕಿ ವೈಭವ್ ಗಾಯನ. ಅತಿಥಿಗಳು ಜೈನ್ ಸರ್ ಅವರು. ಈಗ ತಾನೇ ನಾವು ಹರಿಕೃಷ್ಣ ಎಲ್ಲ ಒಟ್ಟಿಗೆ ಸೇರಿ ಆ ಹಾಡಿನ ಬಗ್ಗೆ ಮಾತಾಡಿ ಇಲ್ಲಿಗೆ ಬಂದಿದ್ದೀವಿ. ಆಗಲೇ ಬಂದಿದ್ದು ಸರೋಜಮ್ಮನ ಹೊರಟೋದ್ರು ಅನ್ನೋ ಸುದ್ದಿ. ಸೊ ವಾಸುಕಿ ಇನ್ನೇನು ಬರ್ತಾರೆ, ಹರಿಕೃಷ್ಣ ಈಗಾಗಲೇ ಮಾತಾಡಾಗಿದೆ. ಓವರ್ ಟು ಜಯಂತ್ ಸರ್. ಅವರು ಬಿಡುಗಡೆ ಮಾಡಿದರೆ ಅಂದ್ಕೊಂಡು 2 ಮಾತು. ನಮಸ್ಕಾರ. ಬಿ ಸರೋಜಾದೇವಿ ಅವರಿಗೆ ನಮಸ್ಕಾರ. ಕನ್ನಡದ ಕಿತ್ತೂರು ಚೆನ್ನಮ್ಮ, ಹೇಮರೆಡ್ಡಿ ಮಲ್ಲಮ್ಮ ಆಯಿತು, ಹೇಮರೆಡ್ಡಿ ಮಲ್ಲಮ್ಮಲ್ಲ, ಮಲ್ಲಮ್ಮನ ಪವಾಡದ ಮಲ್ಲಮ್ಮ ಎಲ್ಲ ಆಗಿ ಒಂಥರ ನಮ್ಮೆಲ್ಲರ ಕನ್ನಡದ ಸಂವೇದನೆಯನ್ನು ಪೋಷಿಸಿದಂಥ ದೊಡ್ಡ ಶಕ್ತಿ, ನಮ್ಮ ಆತ್ಮಸಾಕ್ಷಿಯನ್ನು ಪೋಷಿಸಿದ ಮಹಾಶಕ್ತಿಗಳಲ್ಲಿ ಒಬ್ಬರು. ಹೀಗಾಗಿ ಅವರನ್ನು ನೆನೆದು ಇವತ್ತಿನ ಸಣ್ಣ ಸಾಂಕೇತಿಕ ಕಾರ್ಯಕ್ರಮ. ಕೋವಿಡ್ ನಂತರದ ದಿನಗಳಲ್ಲಿ ಏನು ಮಾಡಬೇಕು ಅಂತ ತೋಚದೆ ಕೂತಿದ್ದಾಗ ಯೋಗರಾಜ್ ಅವರು ಒಂದಿಷ್ಟು ಗಜಲ್ ರೀತಿಯ ರಚನೆಗಳನ್ನು ಮಾಡಬೇಕು ಅಂತ ಅನಿಸಿದಾಗ ಒಂದಿಷ್ಟು ಹಾಡುಗಳನ್ನು ಬರೆದು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಗೀಚಿದ ರಚನೆಗಳಿವು. ಹಾಗೆ ಗೀಚಿದಾಗಲೇ ಒಳ್ಳೆ ರಚನೆಗಳಾಗೋದು ನನ್ನ ಪ್ರಕಾರ. ನಾವು ಈ ಪೆನ್ನಿನ ಹೊಸ ನಿಬ್ಬು ತಗೊಂಡು ಅದು ನಿಬ್ಬು ಸರಿ ಇದೆಯಲ್ಲೋ ನೋಡೋದಕ್ಕೆ ಲಾಸ್ಟ್ ಪೇಜಲ್ಲಿ ಹಿಂಗೆ ಗೀಚ್ತಿದ್ವಿ. ಅಲ್ಲೇ ಒಂದೊಂದ್ಸಲ ಹಕ್ಕಿಗಳೆಲ್ಲ ಬಂದ್ಬಿಡ್ತಿದ್ವು. ಆ ಥರ ಒಂಥರ ನಿರ್ಲಕ್ಷ್ಯದಿಂದ ಬರೆದಾಗ ಒಳ್ಳೊಳ್ಳೆ ಉಪಮೆಗಳು, ರೂಪಕಗಳು ಬರ್ತಾರೆ. ಆ ರೀತಿ ಅವರು ನೀಲಿ, ಹಸಿರು, ಕೆಂಪು, ಬಿಳಿ ಬಣ್ಣಗಳನ್ನು ಇಟ್ಕೊಂಡು ಅದಕ್ಕೆ ಪ್ರೀತಿಯ ಬೇರೆ ಬೇರೆ ಛಾಯೆಗಳನ್ನು ಕಲ್ಪಿಸಿ ಶೇಡ್ಗಳನ್ನು ಕೊಟ್ಟು, ತುಂಬ ವಿಶಿಷ್ಟವಾದ ಛಾಯೆಗಳನ್ನು ಕೊಟ್ಟು ರಚನೆಗಳನ್ನು ಮಾಡಿದ್ದಾರೆ. ತುಂಬ ಖುಷಿ ಆಯ್ತು ನನಗೆ. ಅಂದರೆ ಖುಷಿ ಅಂದರೆ ಹಾಗಲ್ಲ, ಈ ಪ್ರೀತಿಯ ಒಂದು ವಿಸ್ಮಯ ಏನು ಅಂತಂದರೆ, ಬರಪ್ಪ, ಪ್ರೀತಿಯ ಒಂದು ವಿಸ್ಮಯ ಅಂದರೆ ಯಾವಾಗಲೂ ನೋಡಿ ನೀವು ಉದ್ದಕ್ಕೂ ನಮ್ಮ ದೇಶ ಪ್ರೀತಿಯ ಹಾಡುಗಳ ಒಂದು ದೊಡ್ಡ ಗಣಿ. ಯಾಕಂದ್ರೆ ಪ್ರೀತಿಯ ವಿಸ್ಮಯ ಅಂದರೆ ಕೈಗೂಡದ ಪ್ರೀತಿನೇ ಅದರ ಮುಖ್ಯ ಜೀವ. ಪ್ರೀತಿ ಕೈಗೂಡಿದ್ರೆ ಇದೇನೂ ಇರ್ತಿರ್ಲಿಲ್ಲ. ಕೈಗೂಡದ ಪ್ರೀತಿಯಿಂದನೇ ಎಲ್ಲ ಹಾಡುಗಳ ಇದು. ಪ್ರೀತಿ ಕೈಗೂಡಿದ್ರಲ್ಲೇ ಮುಗ್ದು ಹೋಗ್ತಿತ್ತು. 2+2=4 ಅಂದರೆ ಮುಗ್ದೋಗ್ತಿರ್ತಿತ್ತು. ಅದು ಕೂಡದೇ ಇರೋದ್ರಿಂದನೇ ಎಲ್ಲ ಚಿತ್ರಗಳು, ಎಲ್ಲ ಕಾಗುಣಿತಗಳು ಎಲ್ಲ. ಹೀಗಾಗಿ ಈ ಹಾಡುಗಳು ಬೇರೆ ಬೇರೆ ರೀತಿಯಲ್ಲಿ ಈ ಹಾಡುಗಳ ವಿಸ್ಮಯಗಳಿವೆ. ಆಮೇಲೆ ಗಜಲ್ಗಳಲ್ಲೂ ಕೂಡ ಹಾಗೆ ಒಂದು ರೀತಿಯ ಬೇರೆ ಬೇರೆ ಎಕ್ಸ್ಪ್ರೆಷನ್ಗಳಿರ್ತವೆ. ನನಗೆ ಕೆಲವೊಂದು ವಿಷಯಗಳು ಯಾವತ್ತೂ ನನಗೆ ನೆನಪಾಗ್ತಾ ಇರ್ತವೆ. ಯಾವುದೋ ಒಂದು ಹಳೆಯ ಹಾಡೋದು ಹಿಂದಿದು, ಮಗರ್ ರೋತೆ ರೋತೆ ಹಸಿ ಆ ಗೈ ಹೈ ಖಯಾಲೋ ಮೇ ಆಕೆ ಓ ಜಬ್ ಮುಸ್ಕುರಾಯಿ ಅಂತ. ಅಂದ್ರೆ ನಾನು ಅಳ್ತಾ ಇದ್ದೆ ಅವನ ನೆನಪಿನಲ್ಲಿ, ಆಗ ನಗು ಬಂದ್ಬಿಡ್ತು. ಯಾಕಂದ್ರೆ ನನ್ನ ಕಲ್ಪನೆಯಲ್ಲಿ ಬಂದು ಅವನು ನಕ್ಬಿಟ್ನಂತೆ. ಎಷ್ಟು ಚೆನ್ನಾಗಿದೆ ಕಲ್ಪನೆ. ಇದು ಬರಿಬೇಕಾದಾಗ ಮಾತ್ರ ಬರುವಂತಹ ಒಂದು ಕಲ್ಪನೆ, ಊಹೆ ಕಲ್ಪನೆ ಬೆಳೆತು ಅಂದ್ರೆ. ಮತ್ತು ಎಲ್ಲ ಖುಷಿಲಿದ್ದಾಗೆಲ್ಲ ಬರೋದಿಲ್ಲ. ಇದು ಮೆಲಂಕಲಿ ಬೇಕು, ಮೆಲಡಿ ಅಂಡ್ ಮೆಲಂಕಲಿ. ಸೊ ಹರಿಕೃಷ್ಣ ಅವರ ಒಂದು ಮ್ಯೂಸಿಕ್ನಲ್ಲಿ ಆ ಮೆಲಂಕಲಿ ಇದೆ, ಮೆಲಡಿಯ ಒಂದು ಮೆಲಂಕಲಿ ಇದೆ ಮತ್ತು ಭಾವೋತ್ಕರ್ಷಕವಾದಂತಹ ಒಂದು ಗುಣ ಇದೆ. ಮತ್ತು ಯೋಗರಾಜ್ ಭಟ್ ಅವರ ಒಂದು
ಅತ್ಯಂತ ಭಾವೋತ್ಕರ್ಷಕ ಗುಣ ಇದ್ದೂ ಒಂದು ತುಂಟತನ ಇರುವಂಥ ಒಂದು ವಿಶಿಷ್ಟ ಶೈಲಿ ಇವರಿಗಿದೆ, ಮೊದಲಿಂದನೂ ಇದೆ. ಅದು ಎರಡು ಜಡೆ ಹಿಡಿದುವಂಥ ಒಂದು ಹಾಡನ್ನು ಬರೆದಂಥ ವ್ಯಕ್ತಿ ಈತ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿ ಇದೆ, ಎಷ್ಟೋ ಜನ ಅದು ನಾನು ಬರೆದಿದ್ದು ಅಂತ ತಿಳ್ಕೊಂಡು ನನಗೆ ಸನ್ಮಾನನೂ ಮಾಡಿದ್ದಾರೆ. ಅದು ಇವರ ಹರಕಿರಿ ಅಂತ ಯಾರಿಗೂ ಗೊತ್ತಿಲ್ಲ. ಮೊದಲೆಲ್ಲ ಹೇಳ್ತಿದ್ದೆ, ಈಗ ಹೇಳೋದು ಬಿಟ್ಟಿದ್ದೀನಿ ನಾನು. ಸೊ ಆ ಥರ. ಸೊ ಅವರ ಒಂದು ವಿಶಿಷ್ಟ ಶೈಲಿಯ ಹಾಡುಗಳು, 4 ಹಾಡುಗಳು. ಅದರಲ್ಲಿ ಹಳದಿ ಬಣ್ಣ ಯಾಕೆ ಬಿಟ್ರಿ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ಇಟ್ ಸೇ ಸ್ಟಾಪ್, ಕಾಷನ್ ಆ್ಯಂಡ್ ಗೋ. ಸಿಗ್ನಲಲ್ಲಿ ನಾನು ನಿಂತಾಗೆಲ್ಲ ನನಗೆ ಈ ಹಾಡುಗಳು ನೆನಪಾಗ್ತವೆ. ಬಣ್ಣಗಳು ಹಳದಿ ಬಣ್ಣವನ್ನು ಬಿಟ್ಟಿದ್ದಾರೆ ಅವರು. ನೆಕ್ಸ್ಟ್ ಬರ್ತದೆ. ಆಮೇಲೆ ಅದೇ ಈ ಹರಿಕೃಷ್ಣ ಅವರ ಭಾವೋದ್ದೀಪಕವಾದ ಹಾಡು. ಆಮೇಲೆ ನಮ್ಮ ವಾಸುಕಿ ತುಂಬ ಅದ್ಭುತವಾದ ಹೊಸ ತಲೆಮಾರಿನ ಪ್ರತಿಭೆ. ನನ್ನ ಕಾಗದದ ದೋಣಿಯಲ್ಲಿ ಹಾಡನ್ನು ಪ್ರತಿ ಯುವಕನ ಒಂದು ರಾಷ್ಟ್ರಗೀತೆಯನ್ನಾಗಿ ಮಾಡಿದಂಥ ಹುಡುಗ. ಸೊ ತುಂಬ ಖುಷಿ ಆಗುತ್ತೆ ನನಗೆ. ಒಂದು ಧ್ವನಿಯಲ್ಲಿ ಆ ಕಂಪನ ಇದೆ. ಅವನು ಇದನ್ನು ತುಂಬ ಚೆನ್ನಾಗಿ ಹಾಡಿದ್ದಾನೆ, ಹೀಗಾಗಿ ತುಂಬ ಖುಷಿ ನನಗೆ. ಆಮೇಲೆ ಈ ಪ್ರೇಮ ಪೀಡಿತರ ಪಾಡಿದೆಯಲ್ಲ, ಅದು ಅದರ ವ್ಯಾಕ್ಸಿನ್ ಅಂದರೆ ಇಂಥ ಹಾಡುಗಳೇ. ಪ್ರೇಮ ಪೀಡಿತರ ವ್ಯಾಕ್ಸಿನ್ಗಳು ಈ ಗಜಲ್ಗಳು. ಸೊ ಈ ಗಜಲ್ಗಳು ಹೆಚ್ಚು ಜನರನ್ನು ತಲುಪಲಿ. ಮತ್ತು ಈಗ ಇದೊಂದು ಹೊಸ ಕಲ್ಪನೆ ಇದು. ಅಂದರೆ ಹೊಸ ತಲೆಮಾರಿನ ಪ್ರತಿಭೆ ಇರುವಂಥ ನಾಯಕರುಗಳು, ಹೀರೋಗಳು ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ, ಹೀರೋಯಿನ್ಗಳು ಎಷ್ಟು ಜನಗಳಿದ್ದಾರೆ. ಸೊ ಅವರಿಗೆ ಒಂದು ಕಿರುಚಿತ್ರದ ಥರ ಪರಿಕಲ್ಪನೆ ಮಾಡಿ, ಒಂದು ವಿಡಿಯೋಗಳನ್ನು ಮಾಡಿ, ಈ ಥರದ ಹಾಡುಗಳನ್ನು ಹಾಕಿದ್ರೆ ಎಲ್ಲ ಪ್ರತಿಭೆಗಳನ್ನು ಕೂಡ ನೀವು ಜನರ ಮುಂದೆ ಇಡಬಹುದು ಅನ್ನುವಂಥ ಒಂದು ಪರಿಕಲ್ಪನೆ ಬಹಳ ಒಳ್ಳೆಯ ಇದು. ಅದು ಒಳ್ಳೆಯ ನಿರ್ದೇಶಕರಿಗೆ ಅಲ್ಲಿ ಸಿಕ್ಕಿದೆ, ಅದು ಒಳ್ಳೆಯ ರೀತಿಯಲ್ಲಿ ಆಗ್ಬೋದು ಅಂತ ಅನಿಸುತ್ತೆ. ಇದಕ್ಕೂ ಜಾಸ್ತಿ ನಾನೇನು ಮಾತಾಡೋದಿಲ್ಲ. ಎಲ್ಲರಿಗೂ ಶುಭಾಶಯ. ಈ ಒಂದು ಪರಿಕಲ್ಪನೆ ಚೆನ್ನಾಗಿ ಆಗಲಿ ಅಂತ ಹಾರೈಸ್ತೇನೆ. ಮತ್ತು ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ಮತ್ತು ಇದಕ್ಕೆ ಸಹಯೋಗವನ್ನು ಒದಗಿಸಿದ ಎಲ್ಲರಿಗೂ, ಮತ್ತು ಬೆಂಗಳೂರು ಕೆಫೆಯ ನಿಮ್ಮ ಹೆಸರು ಮಾಡ್ತೇನೆ, ಶಿವಾನಂದ್ ಅವರಿಗೂ ನಾನು ನಾಯಕ ನಟ ಸಂಜೆ, ನನ್ನ ಹೆಸರು ಭಾಳ ಮರೀತೇನೆ, ದಯವಿಟ್ಟು ಕ್ಷಮಿಸಿ. ಸೊ ಮರೆವು ಭಾಳ ಒಳ್ಳೆಯದು ಅಂತ ಭಾಳ ಜನ ಹೇಳ್ತಾರೆ. ಸೊ ಒಳ್ಳೆಯ ಸಂಗತಿಗಳಿದೆ, ಕೆಟ್ಟ ಸಂಗತಿನೂ ಮರೆಯುತ್ತೆ. ಹೀಗಾಗಿ ಬಟ್ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.